ಪರಿಶ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ವಿದ್ಯಾರ್ಥಿಗಳು ಕಲಿಯಬೇಕು. ಪಾಠ ಪ್ರವಚನಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಪಾಲ್ಗೊಂಡು ಪ್ರತಿಭೆ ಪ್ರದರ್ಶಿಸಬೇಕು ಎಂದು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಹೇಳಿದರು. ಚಿಕ್ಕಬಳ್ಳಾಪುರದ ಪಿಪಿಎಚ್ಎಸ್ ಶಾಲಾ ವಾರ್ಷಿಕೋತ್ಸವದಲ್ಲಿ ಮಾತನಾಡಿದ ಕೆವಿ ನವೀನ್ ಕಿರಣ್, ಮಕ್ಕಳು ಆರೋಗ್ಯ ಕಾಪಾಡಿಕೊಳ್ಳಬೇಕು. ಪೋಷಕರಿಗೆ ಉತ್ತಮ ಹೆಸರು ಬರುವಂತೆ ಮಾಡಲು ನಿಮ್ಮ ಸಾಧನೆ ಅವರ ಮುಖದಲ್ಲಿ ಮಂದಹಾಸ ಮೂಡಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮವನ್ನು ಚಿತ್ರ ಸಾಹಿತಿ ವರದರಾಜ್, ನಗರಸಭಾ ಮಾಜಿ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ, ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ಉದ್ಘಾಟನೆ ಮಾಡಿದರು. ನಂತರ ವರ್ಷದಲ್ಲಿ ಶಾಲಾ ಮಕ್ಕಳು ನಡೆಸಿದ ಚಟುವಟಿಕಾ ವರದಿ ವಾಚಿಸಿದರು. ಹಳೆ ವಿದ್ಯಾರ್ಥಿ ಅಂಬಿಕಾ ತಮ್ಮ ದತ್ತಿ ಹಣದಿಂದ 40 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಿದರು. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿದರು. ಈ ವೇಳೆ ಮಾತನಾಡಿದ ನವೀನ್ ಕಿರಣ್, ಮಕ್ಕಳು ಶ್ರದ್ಧಾ ಭಕ್ತಿಯಿಂದ ಅಭ್ಯಾಸ ಮಾಡಬೇಕು. ಪಠ್ಯೇತರ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಪ್ರತಿಭಾ ಶಕ್ತಿಯನ್ನು ಪ್ರದರ್ಶಿಸಬೇಕು. ಅದಕ್ಕೆ ಶಾಲೆ ವೇದಿಕೆ ಒದಗಿಸುತ್ತದೆ ಎಂದರು. ಬಹುಶಃ ವಿದ್ಯಾರ್ಥಿ ದಶೆನಲ್ಲಿ ಇಂಥ ಒಂದು ಇನ್ಸ್ಪಿರೇಷನ್ ನಿಮಗೆ ಸಿಕ್ಕಿದ್ದೇ ಆದ್ರೆ ನಾಳೆ ನಾನು ಸಹ ಒಬ್ಬ ಸಾಧಕನಾಗಿ, ಒಬ್ಬ ಸಾಧಕಿಯಾಗಿ ಈ ವೇದಿಕೆ ಮೇಲೆ ಬಂದು ಕುಳಿತುಕೋಬೇಕು ಎಂಬತಕ್ಕಂತಹ ಆಸಕ್ತಿ ನಿಮ್ಮಲ್ಲಿ ಮೂಡಿಸೋದಕ್ಕೇನೆ ಇವತ್ತು ಇಂಥ ಕಾರ್ಯಕ್ರಮಗಳನ್ನ ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು. ಮತ್ತು ಅತಿ ಮುಖ್ಯವಾಗಿ ನಿಮ್ಮ ಪ್ರತಿಭೆ ಏನಿದೆ, ಇವತ್ತು ವರದರಾಜ್ ಅವರು ಹೇಳಿದಾಗೆ, ಆನಂದ್ ರೆಡ್ಡಿ ಅವರು ಹೇಳಿದಾಗೆ, ನಮ್ಮ ವೆಂಕಟೇಶ್ವರ ಅವರು ಹೇಳಿದಾಗೆ, ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆ ಆಚೆ ಬರಬೇಕಾದ್ರೆ ಇಂಥ ವೇದಿಕೆಗಳು ತುಂಬಾ ಮುಖ್ಯ ಆಗ್ತದೆ. ವೇದಿಕೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಬಿ ಮುನಿಯಪ್ಪ, ನಗರಸಭಾ ಸದಸ್ಯೆ ನಿರ್ಮಲಾ ಪ್ರಭು, ಮುಖ್ಯೋಪಾಧ್ಯಾಯ ನಾರಾಯಣ ಸ್ವಾಮಿ, ಪರಿಸರ ಪ್ರೇಮಿ ಗುಂಪು ಮರದ ಆನಂದ್ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.